ಸ್ನೇಹಿಮ ಕೃಷ್ಣ ಅಷ್ಟೆಲ್ಲ ಹೋರಾಟ ಮಾಡ್ತಾರೆ, ದುಡ್ಡು ಎಲ್ಲಿಂದ ಬರುತ್ತೆ? ಬೇರೆ ಪಕ್ಷದವ್ರು ಏನಾದ್ರು ಕೊಡ್ತಾ ಇದ್ದಾರಾ? ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಲಾಯರ್ ಫೀಸ್ಗಳೇ ಸಾವಿರಾರು ರೂಪಾಯಿ, ಲಕ್ಷಾನುಗಟ್ಟಲೆ ಕೊಡಬೇಕಾಗುತ್ತೆ. ನನ್ನ ಮನೆ ಮತ್ತು ಕಚೇರಿಗಳನ್ನೆಲ್ಲ ಸರ್ಚ್ ಮಾಡೋದು, ಅಲ್ಲೇನು ತಿಳ್ಕೊಂಡ್ರು ಮೂಟೆಗಟ್ಟಲೆ ದುಡ್ಡು ಸಿಗೋದು, ಅದ್ರಲ್ಲಿ ಸಿಕ್ಕಿದ್ದು ಲೋಡ್ಗಟ್ಟಲೆ ದಾಖಲೆ ಇಲ್ಲ. ಎಲ್ಲ ವಕೀಲರು ಕೂಡ ಬರೀ ದುಡ್ಡುಗೋಸ್ಕರ ಕೆಲಸ ಮಾಡೋದು. ಅಂದ್ರೆ ನೀವೇ ಇದು ಮಾಡ್ತೀರಾ, ಡಿಫೆಂಡ್ ಮಾಡ್ಕೋತೀರಾ? ಅದು ಹೌದು, ನಾನು ಕೇಸ್ಗಳು ನಾನೇ ನಡೆಸ್ತೀನಿ. ನಾನು ಮಾಡಿರೋ ಆರೋಪ ತಪ್ಪು ಅಂತಾಗಲಿ ಅಥವಾ ಲಂಚ ಕೊಟ್ಟರೆ ಇಲ್ಲ ಏನು ಬಡ್ತಿ ಪಡೆದಿರೋದು ಸುಳ್ಳು ಅಂತಾಗಲಿ ನಾನು ಕ್ಷಮೆ ಕೇಳಿಲ್ಲ. ಒಂದಷ್ಟು ಜನ ಚರ್ಚೆ ಮಾಡ್ತಿದ್ರು, ಅಲ್ಲ ಎಲ್ರೂ ಒಳ್ಳೊಳ್ಳೆ ಆಫರ್ ಬರ್ತಾ ಇದೆ, ಇದಾಗ್ತಾ ಇದೆ, ಯಾರಿಗೊಂದು ಆಫರ್ ಸಿಕ್ತು ಅಂತಂದ್ರೆ ಎಸ್ ಓಕೆ ಇರಲಿ ಅನ್ನೋ ಥರ ಇದು ಮಾಡ್ತಾರೆ. ಸ್ನೇಹಿಮ ಕೃಷ್ಣ ಅವ್ರಿಗೆ ಅಷ್ಟೆಲ್ಲ ಯಾರಾದರೂ ಇದು ಮಾಡ್ತಾ ಇದ್ದಾರೆ, ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಈಸ್ಕೊಂಡು ಸುಮ್ಮನೆ ಇರಬೇಕಲ್ವಾ? ಯಾಕೆ ಮತ್ತೆ ತಿರ್ಗಾ ಹೋರಾಟ ಮಾಡ್ತಾ ಇದ್ದಾರೆ? ಯಾಕೆ ಸುಮ್ಮನೆ ಕಲ್ಲನ್ನು ತಲೆ ಮೇಲೆ ಹಾಕೋತಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗಳಾಯಿತು. ಸರ್, ನಾನು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿದರೆ ಆ ಕೆಲಸ ಮಾಡಿದೆ. ಸೊ ನಾನಿಲ್ಲಿ ಹೋರಾಟ ಮಾಡ್ತಾರೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂಥೇಳಿ, ಜನರಿಗೆ ಸಿಗಬೇಕಾದಂಥ ಒಂದು ನಿವೇಶನಗಳನ್ನು, ಸರ್ಕಾರ ಸ್ವತ್ತುಗಳನ್ನು ಕೆಲವು ರಾಜಕಾರಣಿಗಳು ತಮ್ಮ ಸ್ವತ್ತನ್ನಾಗಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿ ಆ ದುಡ್ಡನ್ನು ಜನರಿಗೆ ಹಂಚಿ ಅಧಿಕಾರ ಪಡ್ಕೊಂಡು ಮತ್ತೆ ಜನರಿಗೆ ಮೋಸ ಮಾಡುವಂಥದ್ದು ಇದೆಲ್ಲ ಮಾಡ್ತಾಯಿದ್ದಾರೆ. ಇದರಿಂದ ಸಮಾಜ ಸ್ವಾಸ್ಥ್ಯ ಹಾಳಾಗ್ತಾಯಿದೆ. ಸೊ ನಾನು ಒಬ್ಬ ದುಡ್ಡು ಇಸ್ಕೊಂಡು ಸುಮ್ಮನಿದ್ದು ಬಿಟ್ಟರೆ ಸಮಾಜ ಸ್ವಾಸ್ಥ್ಯನ ಕಾಪಾಡೋರು ಯಾರು? ಸೊ ನನ್ನ ಉದ್ದೇಶನೇ ಸಮಾಜ ಸ್ವಾಸ್ಥ್ಯನ ಕಾಪಾಡೋದೇ ಹೊರತು ದುಡ್ಡು ಮಾಡೋದಲ್ಲ. ಸೊ ದುಡ್ಡು ಮಾಡೋದು ಎಲ್ಲರೂ ಯಾರು ಇದು ಬೇಕಾದ್ರೆ ಮಾಡ್ತಾರೆ, ಅದು ಸಮಾಜಕ್ಕೋಸ್ಕರ ಹೋರಾಟ ಮಾಡೋದು ತುಂಬ ಕಡಿಮೆ ಇದ್ದಾರೆ. ಸೊ ದೇವ್ರಂಗೆ ಅದೊಂದು ಮನೋಭಾವನೆ ಕೊಟ್ಟಿದ್ದಾನೆ, ಅದನ್ನು ಪ್ರೇರೇಪಣೆ ಕೊಟ್ಟಿದ್ದಾನೆ. ಆ ದೇವ್ರು ಕೊಟ್ಟೋ ಪ್ರೇರೇಪಣೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಸೊ ದೇವ್ರು ನನಗೆ ದುಡ್ಡು ಇಸ್ಕೊ ಅಂತ ಹೇಳಿ ನನಗೇನು ಪ್ರೇರೇಪಣೆಗಳು ಬಹುಶಃ ಇಸ್ಕೊಳ್ತೀನಿ ನನ್ನ ಹತ್ರ. ಸೊ ದೇವ್ರು ಅಂತ ದುಡ್ಡು ಇಸ್ಕೊಬೇಡ, ನೀನು ಹೋರಾಟ ಮಾಡು ಅಂತ ನನಗೆ ಪ್ರೇರಣೆ ಕೊಡ್ತಾರಲ್ಲ. ಸೊ ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಸರ್, ನಾನು ಹೋರಾಟನ ಮಾಡ್ತಾಯಿದ್ದೆ. ಸರ್, ಒಂದಷ್ಟು ಕುತೂಹಲ ಇದೆ. ಸೊ ನಮಗೂ ಕೂಡ, ಇನ್ಕ್ಲೂಡಿಂಗ್ ಜರ್ನಲಿಸ್ಟ್ಗಳಿಗೂ ಕೂಡ ಒಂದಷ್ಟು ಕೆಟ್ಟ ಕುತೂಹಲ ಇದೆ. ಏನಂತಂದ್ರೆ ಸ್ನೇಹಿಮ ಕೃಷ್ಣ ಅಷ್ಟೆಲ್ಲ ಹೋರಾಟ ಮಾಡ್ತಾರೆ, ದುಡ್ಡು ಎಲ್ಲಿಂದ ಬರುತ್ತೆ? ಅವ್ರೇನಾದ್ರು ದುಡಿತಾ ಇದ್ದಾರಾ? ಯಾರು ಬೇರೆ ಪಕ್ಷದವ್ರು ಏನಾದ್ರು ಕೊಡ್ತಾ ಇದ್ದಾರಾ? ಹೆಂಗ್ ಬರ್ಬೋದು? ಯಾರೋ ಪಕ್ಷದಲ್ಲಿ ಮುಖಂಡರು ನಿಂತ್ಕೊಂಡು ಅವ್ರಿಗೆ ಕೇಸ್ ಹಾಕಿಸ್ತಿದಾರ ಸಿ ಎಂ ವಿರುದ್ಧ? ಇದಷ್ಟಿದೆ. ಹೆಂಗೆ ಸರ್ ಇದೆಲ್ಲ ಹೆಂಗ್ ಮಾಡ್ಬೋದು ಸರ್? ನೋಡಿ, ಆ ಒಂದು ಮನೋಭಾವನೆ ಸಾಕಷ್ಟು ಜನಕ್ಕೆ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲೇ ಈಗ ಕಳೆಸಲ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ರು. ಆ ಪ್ರಕರಣದ ಅವಶ್ಯಕತೆ ಇಲ್ಲರೂ ಕೂಡ ಸರ್ಚ್ ವಾರೆಂಟ್ ತಗೊಂಡು ನ್ಯಾಯಾಲಯದಿಂದ ಸೊ ನನ್ನ ಮನೆ ಮತ್ತು ಕಚೇರಿಗಳನ್ನೆಲ್ಲ ಸರ್ಚ್ ಮಾಡೋರು. ಆದರೆ ಅವರಿಗೆ ಯಾವುದೇ ಅಕ್ರಮ ದುಡ್ಡು ಸಿಗಲಿಲ್ಲ. ಅಲ್ಲೇನು ತಿಳ್ಕೊಂಡ್ರು ಮೂಟೆಗಟ್ಟಲೆ ದುಡ್ಡು ಸಿಗೋದು ಅಂದೇಳಿ, ಅದ್ರಲ್ಲಿ ಸಿಕ್ಕಿದ್ದು ಲೋಡ್ಗಟ್ಟಲೆ ದಾಖಲೆಗಳು. ಅವರ ತನಿಖಾಧಿಗಳೇ ಸುಸ್ತಾಗ್ಬಿಡ್ರಿ. ಅವ್ರು ನಾನು ಕೇಳಿದೆ, ಅಷ್ಟೊಂದು ದಾಖಲೆಗಳು ಎಲ್ಲೂ ನೋಡಿದ ತಕ್ಷಣ ನಿಮ್ಮಲ್ಲಿ ಅಷ್ಟೊಂದು ಇಟ್ಕೊಂಡಿದ್ದಾರಲ್ಲ ನೀವು, ಅದು ಯಾವಾಗ ಓದ್ತೀರ ಮಾಡ್ತಾರೆ ಅಂತೇಳಿ. ನಾನು ಹೇಳಿದೆ, ಸಮಯ ಬಂದಾಗ ಬೆಳಗಿನ ಜಾವ 5 ಗಂಟೆಗೆ ಹೇಳ್ತೀನಿ, 4 ಗಂಟೆಗೆ ಹೇಳ್ತೀನಿ, ಅಥವಾ ಮಧ್ಯರಾತ್ರಿ 2 ಗಂಟೆವರೆಗೂ ಓದ್ತಿರ್ತೀನಿ, ಮಾಡ್ತೀನಿ ಅಂತೇಳಿ. ನೋಡಿ, ನನಗೆ ಈಗಾಗಲೇ ಹೇಳ್ದಂಗೆ ನಾನು ಆಧ್ಯಾತ್ಮಿಕ ಸಾಕಷ್ಟು ಸಾಧನೆ ಮಾಡಿರೋಂಥನು, ದೇವ್ರ ಬಗ್ಗೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರೋಂಥನು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಒಂದು ಮಾತು ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡ್ರು. ಒಂದು ಸ್ಪಷ್ಟ ಗುರಿ ಇಟ್ಕೊಂಡು ಪ್ರಾಮಾಣಿಕವಾಗಿ ನಾವು ಹೆಜ್ಜೆ ಇಟ್ಟರೆ ಆ ಗುರಿ ತಲುಪಕ್ಕೆ ಬೇಕಾದ ಎಲ್ಲ ಸಹಾಯನೂ ದೇವರು ಯಾವುದೋ ರೂಪದಲ್ಲಿ ಕೊಡ್ತಾರೆ ಅಂತೇಳಿ. ಸೊ ಅದ್ರ ಮೇಲೆ ನಂಬಿರೋನು ಮತ್ತು ಅದನ್ನ ಜೀವನವನ್ನು ಅನುಭವಿಸಿರೋನು. ಸೊ ನನ್ನ ಹೋರಾಟ ಬೇಕಾದಂಥ ಒಂದು ಸಹಾಯನ ದೇವರು ಯಾವ್ದಾರು ರೂಪದಲ್ಲಿ ಕೊಡ್ತಾರೆ. ಈಗ ನಾನು ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ. ಸೊ ಅವರು ನಗದು ರೂಪದಲ್ಲಿ ಕೊಡ್ತಾರೆ, ಕೆಲವು ಇದ್ರಲ್ಲಿ ಕೊಡ್ತಾರೆ. ಮತ್ತು ನಾನೊಬ್ಬ ಪತ್ರಕರ್ತ ಒಂದಷ್ಟು ಕೆಲಸ ಮಾಡ್ತಿದ್ದೀನಿ, ಸಿನಿಮಾ ರಂಗದಲ್ಲೂ ಕೂಡ ತೊಡಸ್ಕೊಂಡಿದ್ದೀನಿ. ಸೊ ಈ ಥರ ಆದಾಯ ಮೂಲಗಳು ಬೇರೆ ಬೇರೆ ಇದೆ. ಸೊ ಈ ಥರ ಒಂದು ಪ್ರಕರಣಗಳಲ್ಲಿ ಸೊ ದುಡ್ಡು ಇಸ್ಕೊಂಡು ಸುಮ್ಮನಿರೋಂಥ ಅಗತ್ಯ ನನಗಿಲ್ಲ. ಮತ್ತು ನನಗೆ ಐಷಾರಾಮಿ ಜೀವನ ಮಾಡಬೇಕು ಅಂತ ಯಾವತ್ತೂ ಅನಿಸಿಲ್ಲ. ಸೊ ಇದ್ದಿದ್ದೆಲ್ಲ ತೃಪ್ತಿ ಪಡ್ಕೊಂಡು ಜೀವನ ಮಾಡಬೇಕು ಅಂತ ಇದೆ. ಹಾಗಾಗಿ ನಾನು ಪ್ರಾಮಾಣಿಕ ಹೋರಾಟ ಮಾಡ್ತೀನಿ. ನಾನು ಇದ್ರ ಬಗ್ಗೆ ಸಾಕಷ್ಟು ಜನ ನನ್ನ ಮೇಲೆ ಆರೋಪ ಮಾಡೋದು ನಾನು ಹೇಳ್ತೀನಿ. ಸೊ ನೀವೇ ಬಂದು ದುಡ್ಡು ಎಷ್ಟಿದೆ ನೋಡ್ಕೊಂಡು ಹೋಗಿ ಅಂತೇಳಿ, ಮತ್ತು ಆ ಥರ ಇದ್ದರೆ ಬಂದು ನೀವೇ ಎಣಿಸ್ಕೊಳ್ಳಿ, ಎಲ್ಲಿದೆ ತೋರಿಸಿ ನನಗೇನು ಅಂತೇಳಿ. ಮತ್ತು ಎಲ್ಲರೂ ಸಾಕ್ಷಿ ಕೊಡಿ ನನಗೆ. ಅದು ಇವತ್ತೂ ಅದನ್ನ ಹೇಳ್ತಿಲ್ಲ. ಈಗ ಅದು ಕೊನೆಯ ಪ್ರಯತ್ನ ಅದನ್ನು ಮಾಡಿಬಿಟ್ರು. ಸರ್ಚ್ ವಾರೆಂಟ್ ತಗೊಂಡು ನಮ್ಮನ್ನೆಲ್ಲ ಸರ್ಚ್ ಮಾಡಿದ್ರು. ಪ್ರತಿಯೊಂದು ಪುಟನೂ ತೆಗೆದು ನೋಡಿದ್ದಾರೆ. ಅದು ಮಧ್ಯದಲ್ಲಿ ಏನೋ ಸಿಗುತ್ತಾ ಹಂಗಿದ್ರೆ ಏನೂ ಸಿಕ್ಕಿಲ್ಲ. ಗಂಟೆಗಟ್ಟಲೆ ಹುಡುಕಿದ್ದಾರೆ. ಅದು ಇವತ್ತವರು ಯಾರು ಬೇಕಾದ್ರೆ ಈಗ ನನಗೊಂದು ಭಾಳ ಖುಷಿಯಾಗಿದೆ ಅಂದರೆ, ಅದು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಒಂದು ದಿನ ನನಗೆ ಇದಾಗಿರ್ಬೋದು ಅಷ್ಟೇ ಹೊರತು. ಆದರೆ ಇವತ್ತು ನನ್ನ ಮೇಲೆ ಆರೋಪ ಇತ್ತು, ಆ ಆರೋಪಕ್ಕೊಂದು ಸಾಕ್ಷಿ ಸಿಕ್ತಂಗೆ ಆಯಿತು. ಯಾರು ಬೇಕಾದ್ರೆ ಆ ವೀಡಿಯೋ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಸ್ನೇಹಿಮ ಕೃಷ್ಣ ಮೇಲೆ ದುಡ್ಡು ಇದೆಯಾ ಏನಿದೆ ಅಂತೇಳಿ. ಯಾಕಂದರೆ ಅವರು ಪ್ರತಿಯೊಂದು ಇದನ್ನು ಕೂಡ ವೀಡಿಯೋ ಮಾಡಿದ್ದಾರೆ. ಹೌದು, ವೀಡಿಯೋ ಇಸ್ಕೊಂಡು ನೋಡ್ರೆ ಗೊತ್ತಾಗ್ಬೋದು. ತಗೊಂಡೋಗೋ ಟೈಮಲ್ಲೂ ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋದ್ರು, ಮೂಟೆಗಟ್ಟಲೆ ಅಂತಾನೆ ಬಂದಿದ್ದಲ್ಲಿ. ಹೌದು, ಹಾಗಾಗಿ ನಂದು ಏನು ಸತ್ಯಾಂಶ ಇದೆ ಸೊ ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ. ಈಗ ಸರ್ಕಾರದಲ್ಲಿ ದಾಖಲೆ ಇದೆ ಈಗ ಸ್ನೇಹಿಮ ಕೃಷ್ಣ ಮೇಲೆ ಏನಿದೆ ಅನ್ನೋದಕ್ಕೆ. ಸರ್, ಅಂದರೆ
ಈಗ ಕಾಮನ್ ಆಗಿ ದುಡ್ಡಿಲ್ಲ ಎಲ್ಲ ಇಲ್ಲ ಓಕೆ, ಬಟ್ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಲಾಯರ್ ಫೀಸ್ಗಳೇ ಸಾವಿರಾರು ರೂಪಾಯಿ ಲಕ್ಷಾನುಗಟ್ಟಲೆ ಕೊಡಬೇಕಾಗತ್ತೆ. ಸೊ ಅದೆಲ್ಲ ಹೇಗೆ ನಡೆಸ್ತೀರಿ ಸರ್ ಕಾಮನ್ ಆಗಿ? ಸರ್ ಅಲ್ಲಿ ಜನ ತಪ್ಪು ತಿಳ್ಕೊಂಡಿದ್ದಾರೆ ಸರ್. ಎಲ್ಲ ವಕೀಲರು ಕೂಡ ಬರೀ ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ. ಅವರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಆತ್ಮಸಾಕ್ಷಿಯಿಂದ ಇರುತ್ತೆ, ಮತ್ತು ಅವ್ರಿಗೂ ಕೂಡ ಸಾಮಾಜಿಕ ಕಳಕಳಿಯಿಂದ ಇರುತ್ತೆ. ಅಂಥವ್ರನ್ನ ನಾವು ಗುರುತಿಸ್ಬೇಕಾಗತ್ತೆ. ಸೊ ನನ್ನ ಹೋರಾಟವನ್ನು ನಾನು ಪ್ರಾಮಾಣಿಕ ಹೋರಾಟ ಮಾಡೋಂಥದ್ದು, ಮತ್ತು ನಾವು ಹೋರಾಟದ ಒಂದು ಸ್ವರೂಪವನ್ನು ಗಮನಿಸಿ ಸೊ ನನಗೆ ಸಹಾಯ ಮಾಡಬೇಕು ಅಂಥೇಳಿ ಅವ್ರ ಮನಸ್ಸಿಗೆ ಅಂದ್ರೆ ನಂಗೆ ಸಹಾಯ ಮಾಡ್ತಾರೆ. ಮತ್ತು ಎಲ್ಲನೂ ಕೂಡ ಅವರೇ ಕೆಲಸ ಮಾಡಿ, ಎಲ್ಲನೂ ಕೂಡ ನಾನು ಸಾಕಷ್ಟು ಎಷ್ಟಾಗುತ್ತೆ ನಾನು ಕೆಲಸ ಮಾಡ್ತೀನಿ. ದಾಖಲೆ ಸಂಗ್ರಹ ಮಾಡೋಂಥದ್ದೆಲ್ಲ ನಾನೇ, ಮತ್ತು ಅದೆಲ್ಲ ಪಾಯಿಂಟ್ಸ್ಗಳಿಂತ ಪಾಯಿಂಟ್ಸ್ಗಳು ತಗೊಂಡು ನಾನೇ. ಈಗ ಜನಪ್ರತಿನಿಧಿ ವಿಷಯದಲ್ಲಿ ನಾನೇ ಮಾಡ್ತಿಲ್ಲ, ವಕೀಲರಿಲ್ಲ, ಪಾರ್ಟಿ ಪರ್ಸನ್ ಆಗಿ ನಾನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಅದೆಲ್ಲ ತಪ್ಪು ಕಲ್ಪನೆ, ಸುಮ್ಮನೆ ಮಾಡ್ತಾರೆ ಎಲ್ಲ. ಅಂದ್ರೆ ನೀವೇ ಇದು ಮಾಡ್ತೀರಾ, ಡಿಫೆಂಡ್ ಮಾಡ್ಕೋತೀರಾ ಅದನ್ನ? ಹೌದು, ನಾನು ಕೇಸ್ಗಳು ನಾನೇ ನಡೆಸ್ತೀನಿ. ಓಕೆ, ಲಾಯರ್ ಯಾರು ಇದು ಮಾಡಲ್ಲ ಕೆಲವೊಂದು? ಇಲ್ಲ, ನನ್ನ ಪ್ರಕರಣ ನಾನೇ ನಡೆಸೋದು. ಈಗ ಜನಪ್ರತಿನಿಧಿ ವಿಶೇಷದಲ್ಲಿ ನಾನು ವಕೀಲರು ಇಟ್ಕೊಂಡಿಲ್ಲ, ನಾನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಕೃಷ್ಣ ಅವ್ರಿಗೆ ಲಕ್ಷಾಂತರ ದುಡ್ಡು ಕೊಟ್ಕೊಂಡು ಕೆಲಸ ಮಾಡಿ ಅವೆಲ್ಲ ಸುಮ್ಮನೆ ತಪ್ಪು ಕಲ್ಪನೆಗಳಷ್ಟೇ. ಸೊ ನಾವು ಅದೇ ಹೇಳೋಣ ಸರ್, ಈಗ ವಿವೇಕಾನಂದರು ಏನು ಹೇಳಿದರೆ ಅದನ್ನು ನಾವು ಅನುಭವಿಸ್ಬೇಕು. ಅವೆಲ್ಲ ನಾನು ಹೇಳೋಕ್ಕಾಗಲ್ಲ, ಸಾಕ್ಷಿಗಳ ಸಮೇತ ನಾನೆಲ್ಲ ಸಾಬೀತುಪಡಿಸೋಕ್ಕಾಗಲ್ಲ. ಈಗ ಗಾಳಿ ಇದೆ, ಗಾಳಿ ತೋರಿಸಿ ಅಂತ ನಾನು ಕೇಳೋಣ, ಹಿಂಗೆ ತೋರ್ಸೋಕ್ಕಾಗತ್ತೆ. ಅದನ್ನು ನಾವು ಅನುಭವಿಸ್ಬೇಕು. ಸೊ ನೀವು ನನ್ನಾಗಿ ಹೋರಾಟ ಮಾಡಿ, ನೀವು ನನ್ನಾಗಿ ಹೋರಾಟ ಮಾಡಿದಾಗ ಸೊ ನನಗೆ ಹೆಂಗೆ ಸಹಾಯ ಸಿಗ್ತದೆ, ನಿಮಗೂ ಅದೇ ರೀತಿ ಸಿಗುತ್ತೆ. ಸೊ ಅದು ಬಿಟ್ಬಿಟ್ಟು ಸ್ನೇಹಕ್ಕೆ ಎಲ್ಲ ಅಕ್ರಮ ದುಡ್ಡು ತೋರಿಸಿ ಎಲ್ಲ ಯಾವತ್ತೂ ಹೇಳ್ತಿರಲ್ಲ, ತೋರಿಸಿ ಅಂತೇಳಿ. ಇವತ್ತು ನಾವು 20 ಗಂಟೆ ನನ್ನ ಕೂರಿಸ್ಕೊಂಡು ಸ್ಟೇಷನ್ ಎಲ್ಲ ಥರದ್ದು ವಿಚಾರಣೆ ಮಾಡಿದ್ರು, ಮನೆ ಸರ್ಚ್ ಮಾಡಿದ್ರು, ಏನೋ ಸಿಗ್ತಾ ಒಂದೇ ಒಂದು ಸಿಕ್ಕಿಲ್ಲ. ಆ ಕಾರಣದಿಂದ ನನ್ನನ್ನು ನ್ಯಾಯಾಂಗ ಬಂಧನ ಕಳಿಸೋರು. ಸ್ನೇಹಕೃಷ್ಣ ಪ್ರಾಮಾಣಿಕ ಹೋಗಿದ್ದಾರೆ, ಅವ್ನದೇನು ತಪ್ಪಿಲ್ಲ ಅಂತೇಳಿ. ಸರ್ ಅದೇ ಒಂದು ಕೇಸ್ 24 ಗಂಟೆಯಲ್ಲಿ ಶಾಲಿನಿ ರಜನೀಶ್ ಅವರ ವಿರುದ್ಧವಾಗಿ ಕೂಡ ಒಂದಷ್ಟು ನೀವು ಒಂದು ಕ್ಷಮೆ ಕೇಳ್ತೀರಿ ಬಹಿರಂಗವಾಗಿ. ಅಂದರೆ ಗೊತ್ತಿಲ್ಲದೆ ಅದೊಂದು ತಪ್ಪಾಗಿದೆ, ಅವರ ಹೆಸರು ಬಳಕೆ ಆಗಿರೋದಕ್ಕೆ ಕ್ಷಮಿಸಿ ಅನ್ನೋ ಒಂದು ಮಾತು ಕೇಳ್ತೀರಾ. ಏನು ಆ್ಯಕ್ಚುಲಿ ಅದು ಪ್ರಕರಣ? ಗೊತ್ತಿಲ್ಲದೆ ತಪ್ಪು ಮಾಡಿ ಅಂತ ಹೇಳಿಲ್ಲ, ನನಗೇನು ಮಾಹಿತಿ ಕೊಟ್ಟಿದ್ರು ಆ ವ್ಯಕ್ತಿ ಉಲ್ಟಾ ಹೊಡ್ತಿದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಅಂದರೆ ಅದು ತನಿಖೆಯಾಗಿ ಅದು ನಿಜವಾಗ್ಲೂ ಆ ದುಡ್ಡು ಶಾಲಿನಿ ಹೋಗಿದೆಯಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಆಗದೆ, ಸ್ಪಷ್ಟತೆ ಇಲ್ಲದೆ, ಸೊ ಈ ಹಂತದಲ್ಲಿ ಶಾಲಿನಿ ಉಪಯೋಗಿಸಿ ತಪ್ಪು ಅಂತೇಳಿ ಕ್ಷಮೆಗಳನ್ನಷ್ಟೇ ಹೊರತು ಸೊ ನಾನು ಮಾಡಿರೋ ಆರೋಪ ತಪ್ಪು ಅಂತಾಗಲಿ ಅಥವಾ ಲಂಚ ಕೊಟ್ಟರೆ ಎಲ್ಲ ಏನು ಬಡ್ತಿ ಪಡೆದಿರೋದು ಸುಳ್ಳು ಅಂತಾಗಲಿ ನಾನು ಕ್ಷಮೆ ಕೇಳಿಲ್ಲ. ನನಗೆ ಕೊಟ್ಟ ಮಾಹಿತಿ ಕೊಟ್ಟಂಥ ವ್ಯಕ್ತಿ ಆ ಕ್ಷಣದಲ್ಲಿ ಅಂದರೆ ತನಿಖಾಧಿಕಾರಿ ಮುಂದೆ ಸೊ ಉಲ್ಟಾ ಹೊಡೆದು, ಇಲ್ಲ ನಾನು ಶಾಲಿನಿ, ನನಗೆ ಹೇಳಿದ್ದೆ ಅವರು ಶಾಲಿನಿ ರಜನೀಶ್ ಅಂತೇಳಿ. ಸೊ ಇಲ್ಲ, ನಾನು ಶಾಲಿನಿ ರಜನೀಶ್ ಅಂತ ಹೇಳಿದ್ರೆ ಪ್ರಭಾವಿ ವ್ಯಕ್ತಿ ಅಂತ ಹೇಳೋರು. ಸೊ ನಾನು ಕೇಳಿದೆ, ತನಿಖಾಧಿಕಾರಿ ಆಯಿತು ಯಾವ ಪ್ರಭಾವಿ ವ್ಯಕ್ತಿ ಅದು ಹೇಳ್ಬೋದಾಯ್ತಲ್ಲ. ಸೊ ಅದನ್ನು ಹೇಳಿಲ್ಲ ಸರ್, ನಾನು ಅದು ಹೇಳೋಕ್ಕಾಗಲ್ಲ ಅಂತೇಳಿ. ಹಾಗಾಗಿ ಆ ಕ್ಷಣದಲ್ಲಿ ಆ ಒಂದು ಕ್ಷಮೆ ಕೇಳಬೇಕಾಗಿತ್ತು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಮತ್ತು ಅಲ್ಲಿ ಒಂದು ಈಗ ನೋಡಿ, ತಪ್ಪು ಮಾಡಿದಾಗ ಅಂತ ಗೊತ್ತಾದಾಗ ಸೊ ಕ್ಷಮೆ ಕೇಳಿದ ತಕ್ಷಣ ನಾನೆಲ್ಲ ಸುಳ್ಳು ಹೇಳಿದೆ ಅಂತ ಅರ್ಥ ಅಲ್ಲ. ಸೊ ಪ್ರತಿಯೊಬ್ಬರೂ ಕೂಡ ಸಂದರ್ಭಗಳು ತಪ್ಪಾಗುತ್ತೆ. ಆ ಕ್ಷಣದಲ್ಲಿ ತಪ್ಪು ಕೇಳೋದು ಕೂಡ ಒಂದು ನಮ್ಮ ಒಂದು ಒಳ್ಳೆತನನೇ ಹೊರತು ಅದು ದೌರ್ಬಲ್ಯ ಅಲ್ಲ. ತಪ್ಪು ಮಾಡಿದಾಗ ತಪ್ಪು ಅಂತ ಒಪ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ಲಿ? ಓಕೆ, ಅಂದರೆ ನೀವು ಯಾವ ಆಧಾರದಲ್ಲಿ ಯಾರೋ ಒಬ್ರು, ಈಗ ಶಾಲಿನಿ ರಜೀಶ್ ಅಂತ ಹೆಸರು ನೀವು ತೊಗೊಂಡ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವ ಆಧಾರದಲ್ಲಿ ಹೇಳಿದ್ರಿ? ಈಗ ಅವರು ಆ ವ್ಯಕ್ತಿ ನಾಳೆ ಬಂದು ಉಲ್ಟಾ ಹೊಡಿತಾರೆ ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ಇಲ್ಲ, ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ನನಗೆ ಬೇರೆ ಎಲ್ಲ ಸಾಕ್ಷಿಗಳನ್ನು ಬಲವಾಗಿ ಕೊಟ್ಟಿದ್ರು. ಹಾಗಾಗಿ ನಂಬಿಕೆ ಈಗ ಬರೀ ಸುಳ್ಳು ಹೇಳ್ತಾ ಅಂದಾಗ ನಾವು ನಂಬಲ್ಲ. ಅವ್ರು ಏನು ಮೊದಲು ನನಗೆ ಮಾಹಿತಿ ಕೊಟ್ಟಿದ್ರು ಅದೆಲ್ಲ ನಿಜ ಅಂತೇಳಿ ಪೂರಕ ಸಾಕ್ಷಿಗಳು ಕೊಟ್ಟಿದ್ರು. ಅಂಥ ವ್ಯಕ್ತಿನ ನಾವು ನಮ್ಮದೇ ಇರೋಕ್ಕಾಗಲ್ಲ. ಸೊ ನಂಬಿಕೆ ಅನ್ನೋದು ಎಲ್ಲ ಇದರಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಸೊ ಬೇರೆ ಎಲ್ಲ ವಿಚಾರ ಕೂಡ ನನಗೆ ಅಷ್ಟು ಬಲವಾದ ಸಾಕ್ಷಿ ಕೊಟ್ಟಂಥ ವ್ಯಕ್ತಿ ಈ ಒಂದು ವಿಚಾರ ಸುಳ್ಳು ಹೇಳ್ತಾರೆ ನಮಗೆ ಅನಿಸಿಲ್ಲ ಆ ಸಂದರ್ಭದಲ್ಲಿ. ಅದರಲ್ಲಿ ಏನು ಒತ್ತಡ ಬಂತು, ಏನಾಯಿತೋ ಗೊತ್ತಿಲ್ಲ. ಸೊ ಆ ಸಮಯದಲ್ಲಿ ಆ ವ್ಯಕ್ತಿ ಉಲ್ಟಾ ಹೊಡೆದ್ರು. ಸೊ ಹಾಗಾಗಿ ನನ್ನ ಕ್ಷಮೆ ಕೇಳಬೇಕಾಯ್ತು. ಬಟ್ ಸಡನ್ ಆಗಿ ಅದು ಉಲ್ಟಾ ಹೊಡೆದಾಗ ನಿಮಗೆ ಅಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ, ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಬೇಜಾರಾಗಿಲ್ವಾ? ಏನು ಈ ರೀತಿಯಾಗಿ ಉಲ್ಟಾ ಹೊಡೆದ್ಬಿಟ್ರಲ್ಲ ಅಂತೇಳಿ? ಇಲ್ಲ, ಅದೊಂದು ವಿಚಾರ ಆಯಿತು. ಆದರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಖುಷಿ ಏನಂದರೆ ಆ ವ್ಯಕ್ತಿ ಬೇರೆ ಎಲ್ಲ ವಿಚಾರಲ್ಲೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟು ಆ ಸಾಕ್ಷ್ಯವನ್ನು ಕೊಟ್ರಲ್ಲ, ಅದೆಲ್ಲ ಕೊಡೋದಾಗಿದ್ರೆ ನಂಗೆ ಇನ್ನೂ ತೊಂದರೆ ಆಗ್ತಿತ್ತು. ಕರೆಕ್ಟ್. ಓಕೆ. ಸೊ ಆ ವ್ಯಕ್ತಿ ಅದೊಂದು ವಿಚಾರದಲ್ಲಿ ಯಾಕೆ ಅದು ಮಾಡಿದ್ರೆ ಗೊತ್ತಿಲ್ಲ. ಆದರೆ ಬೇರೆ ಎಲ್ಲ ಅದೇ ಗೊತ್ತಿಲ್ಲ, ಅದನ್ನೇ ಹೇಳಿದ್ದು. ಸೊ ಆದರೆ ಬೇರೆ ಎಲ್ಲನೂ ಕೂಡ ಒಪ್ಕೊಂಡು ನನಗೆ ಕೊಟ್ಟಂಥ ಮಾಹಿತಿಗಿಂತ ಹೆಚ್ಚಾಗಿ ಎಲ್ಲ ಸಾಕ್ಷ್ಯಗಳನ್ನು ಅಲ್ಲಿ ಕೊಟ್ಟರು. ಸೊ ಅಲ್ಲಿ ನನಗೆ ಇಲ್ಲಿ ಅವರು ಕೆಲಸ ಆಡಿ ಕೆಲವು ನಿಮಿಷಗಳದಷ್ಟೇ. ಸೊ ನನಗೆ ಕೊಟ್ಟಿದ್ದು ಕೆಲವು 6 ಸೆಕೆಂಡ್ದಷ್ಟೇ. ಆದರೆ ಅಲ್ಲಿ 14 ನಿಮಿಷಗಳ ಆಡಿಯೋನ ಕೊಟ್ಟರು. ಅದ್ರ ಜೊತೆಗೆ ಯಾವತ್ತು ನಟೇಶ್ ನಂಗೆ ಫೋನ್ ಮಾಡಿದರು, ಎಷ್ಟು ನಿಮಿಷ ಮಾತಾಡಿದ್ದಾರೆ, ಅದು ಎಲ್ಲನೂ ಕೂಡ ಸಾಕ್ಷ್ಯ ಸಮೇತ ಕೊಟ್ಟರು.
ನೀವು 14 ನಿಮಿಷದ ಆಡಿಯೋ ಕೇಳಿದಾಗ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳು ಸಿಗುತ್ತೆ. ನಟೇಶರು ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಸಂಚು ರೂಪಿಸಿದ್ರು ಅಂದರೆ, ಮೊದಲು ನನ್ನನ್ನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೇಳ್ತಾರೆ. ಸೊ ಆ ಥರ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಸೊ ನನ್ನ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ ತಿಳ್ಕೊಂಡು ಅವ್ರ ಮುಖಾಂತರ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೇಳ್ತಾರೆ. ಅದು ಆಗಲಿಲ್ಲ ಅಂತಂದರೆ ನನ್ನ ಹೆಂಡತಿ ಯಾವ ಚಿನ್ನದ ಒಡವೆ ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡ್ತಾರೆ ತಿಳ್ಕೊಂಡು ಆ ಒಡವೆ ಅಂಗಡಿಯವ್ರ ಪರಿಚಯ ಮಾಡಿಕೊಂಡು ಅವ್ರ ಮಗ ನನ್ನ ಹೆಂಡ್ತಿನ ಪರಿಚಯ ಮಾಡಿಕೊಂಡು, ಸೊ ನಂದು ಚಿನ್ನದ ಒಡವೆ ಅಂಗಡಿ ಇದೆ ಬನ್ನಿ ಮೇಡಮ್ ಅಂತೇಳಿ ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ಸೊ ಅವ್ರಿಗೆ ನಿಮಗೆ ದುಡ್ಡು ನಿಧಾನಕ್ಕೆ ಕೊಡಿ ಅಂಥೇಳಿ ಅವ್ರು ಎಷ್ಟು ಏನು ಚಿನ್ನ ಕೇಳ್ತಾರೆ ಎಲ್ಲ ಕೊಟ್ಬಿಟ್ಟು ಲಾಕ್ ಮಾಡ್ಕೋ, ಆಮೇಲೆ ಸ್ನೇಹಿತರು ಲಾಕ್ ಮಾಡೋದು ಇಂತೆಲ್ಲ ಮಾತಾಡಿದ್ದಾರೆ. ಸೊ ಅಂತೆಲ್ಲ ಸಾಕ್ಷಿ ಕೊಟ್ಟಂಥ ವ್ಯಕ್ತಿ ಅದೆಲ್ಲವೂ ಕೂಡ ಇದೆಯಾ ಆಡಿಯೋದಲ್ಲಿ? ಸರ್ ಅದೆಲ್ಲ ಕೇಳಿ ತನಿಖಾಧಿಕಾರಿಗಳೇ ಆಶ್ಚರ್ಯಗೊಳಗಾಗ್ಬಿಟ್ಟಿದ್ದಾರೆ. ಅವ್ರು ಹೇಳಿದೆ ಅಲ್ಲಿ ಕೆಲವು ಅಧಿಕಾರಿಗಳು ಹೇಳಿದಂಥ ಮಾತು. ಸೊ ನಟೇಶ್ ಅವರು ನಿಮ್ಮ ಮೇಲೆ ಸುಳ್ಳು ಕಂಪ್ನಿ ಕೊಟ್ಟು ನಿಮ್ಮನ್ನು ಲಾಕ್ ಮಾಡೋಕ್ಕೆ ಹೋದರು, ಅದು ಅವರೇ ಲಾಕ್ ಆಗಿದ್ದಾರೆ ಅಂತೇಳಿ ಅದು ನಿಜ ಆಯಿತು. ಮತ್ತು ಏನು 4,30 ಲಕ್ಷ ರೂಪಾಯಿ ಲೋಕಾಯುಕ್ತರಿಗೆ ಕೊಟ್ಟಿರೋಂಥ ಮಾಹಿತಿ ಇತ್ತು, ಅದು ನಿಜ ಅಂತೇಳಿ ಮೇಲ್ನೋಟ ಕಂಡುಬಂತಲ್ಲಿ ಅವರೇ ಬರೆದಿರೋದು ಮತ್ತು ವ್ಯವಹಾರ ಆಗಿರೋ ನಿಜ ಅಂಥೇಳಿ. ಮತ್ತು ಏನು ಬಡ್ತಿ ಕೊಡೋದಕ್ಕೆ ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಇತ್ತು. 9/2/2026 ಕಾರ್ ಬಲ್ಲಿ ದುಡ್ಡು ಹೋಯ್ತು ಅಂತೇಳಿ ಅದು ನಿಜ ಅಂತೇಳಿ ಅಲ್ಲಿ ಮೇಲ್ನೋಟ ಕಂಡುಬಂತು. ಅಂದರೆ ಲಾಸ್ಟ್ ಮಂತ್ 9/2/2026 ಫೆಬ್ರವರಿ 9ನೇ ತಾರೀಕು. ಆ ಕಾರ್ ನಾನೇನು ಕಾರ್ ನಂಬರ್ ಹೇಳಿದೆ, ಆ ಕಾರು ಆ ಸಂಬಂಧ ನಾನೇನು ಹೆಸರು ಉಲ್ಲೇಖ ಮಾಡಿದೆ ಆ ವ್ಯಕ್ತಿ ಮನೆ ಹತ್ರ ಹೋಗಿರೋದು ಕಂಡು ಬಂತು ಸ್ಪಷ್ಟವಾಗಿ GPS ಪರಿಶೀಲನೆ ಮಾಡಿದಾಗ. ಇಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಅಲ್ಲಿ. ಸೊ ಅವೆಲ್ಲ ಬಹಿರಂಗ ಆಯಿತು ಅಂದರೆ ಸೊ ಇನ್ನೂ ಒಂದಷ್ಟು ಬೆಳವಣಿಗೆಗಳಾಗ್ತವೆ. ಅವ್ರು ಏನು ತಪ್ಪು ಮಾಡಿ ಮೂಢ ಪ್ರಕರಣ ಅವ್ರು ಏನು ತಪ್ಪು ಮಾಡಲ್ಲ ಅಂದರೆ ಇವೆಲ್ಲ ಯಾಕೆ ಮಾಡ್ತಾರೆ? ಸೊ ನನ್ನನ್ನು ಅವ್ರ ಹತ್ರ ಕರ್ಕೊಂಬಂದು ಯಾಕೆ ಒತ್ತಾಯ ಮಾಡ್ತಾರೆ? ಮತ್ತು ನೋಡಿ ಅಷ್ಟೆಲ್ಲ ಒತ್ತಾಯ ಮಾಡೋದು ಗೊತ್ತಾದರೂ ಕೂಡ ತನಿಖಾಧಿಕಾರಿ ಏನಕ್ಕೆ ಮಾತಾಡಲ್ಲ. ಒಬ್ಬ ದೂರದಾರನ್ನ ಒಬ್ಬ ಆರೋಪಿ ಈ ಥರ ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಕರಣದ ಇದನ್ನು ಮಾಡ್ತಾಯಿದ್ದಾರೆ, ಮುಚ್ಚಕ್ಕೆ ಮಾಡ್ತಾ ತಕ್ಷಣ ಅವ್ರ ಬಂಧಿಸೋಂಥ ಕೆಲಸ ಮಾಡಬೇಕಾದ್ರೆ ತನಿಖಾಧಿಕಾರಿ ಕರ್ತವ್ಯ. ಲೋಕಾಯುಕ್ತ ತನಿಖಾಧಿಕಾರಿ ಮಾಹಿತಿ ಕೊಟ್ಟರು ಕೂಡ ಏನೂ ಮಾಡಲ್ಲ. ಲೋಕಾಯುಕ್ತರು ಆಗಿದ್ರೆ ನಿಮ್ಮ ಇದಕ್ಕೆ ದೂರಿಗೆ ಅಥವಾ ನಿಮ್ಮ ಮಾಹಿತಿಗಳಿಗೆ ಸ್ಪಂದನೆ ಕೊಡಲ್ವಾ ಅಂತ? ಏನೂ ಕೊಡ್ತಲ್ಲ ಸರ್, ಸುಮ್ಮನೆ ರಿಷ್ಟಾಬಂದಾಗ ಏನೋ ಮಾಡ್ತಾರೆ, ತೇಪೆ ಹಚ್ಬೇಕು, ತೇಪೆ ಹಚ್ತಾರೆ, ರಿಷ್ಟಾಬಂಧ ನಡ್ಕೊಳ್ತಾರೆ. ಅಲ್ಲಿ ಸ್ಪಷ್ಟವಾಗಿದೆ. ಅದಕ್ಕೆ ಅವ್ರ ಮೇಲೆ ದೂರು ಕೊಟ್ಟಿದ್ದೀನಿ, ನೋಡೋಣ ತನಿಖೆ ನಡೀತದೆ.